ಕಂಗ್ರ್ಯಾಚುಲೇಷನ್. ಅರೆ ಪದ್ಮನಾಭ, ಬಾರೋ ಬಾರೋ, ನಿನಗೆ ಕಾಯ್ತಾ ಇದ್ದೆ. ಬಾಯ್ಲಿ. ಅವನ ಕೂತ್ಕೊಪುಟ್ಟ. ಪದ್ಮನಾಭ, ಇನ್ಮೇಲೆ ಭಾವನಾನೇ ಈ ಆಫೀಸ್ಗೆ ಹೊಸ ಬಾಸ್. ಹೇಗ್ ಕಾಣ್ತಾಳ ನನ್ ಸೊಸೆ? ಪದ್ಮನಾಭ, ಭಾವನಾ ಇನ್ಮೇಲೆ ಈ ಸೀಟಲ್ಲೇ ಕೂತ್ಕೋತಾಳೆ. ಅವಳ ಪೋಸ್ಟ್ಗೆ ಬೇರೆ ಯಾರನ್ನಾದ್ರೂ ಸೆಲೆಕ್ಟ್ ಮಾಡು. ಅದಕ್ಕೆ ಇಂಟರ್ವ್ಯೂಸ್ ಎಲ್ಲ ನೀನೇ ಮಾಡು. ಭಾವನಾ, ನೀನ್ ಸ್ವಲ್ಪ ಪದ್ಮನಾಭಂಗೆ ಹೆಲ್ಪ್ ಮಾಡು. ಆ ಪೋಸ್ಟ್ಗೆ ಯಾರಾದ್ರೂ ಸೆಲೆಕ್ಟ್ ಆಗೋ ತನಕ ನೀನೇ ನೋಡ್ಕೋ ಪದ್ಮನಾಭ. ಮೇಡಮ್ ಪ್ಲೀಸ್, ಸರ್ ಇದ್ದಾರೆ, ಇದು ಅವ್ರ ಹಕ್ಕು. ಕೂತ್ಕೋ ಭಾವನಾ. ಅರ್ಹತೆ ನೋಡ್ಕೊಂಡು ಸ್ಥಾನ ಸಿಗೋದು. ಇದೇನ್ ಸಿಂಹಾಸನನ ಮಗ ಅಂದ ತಕ್ಷಣ ಪಟ್ಟ ಬಿಟ್ಕೊಡೋದಕ್ಕೆ? ಕೆಲಸನ ಚೆನ್ನಾಗಿ ತಿಳ್ಕೊಂಡು ನಡೆಸೋ ಛಾತಿ ಇರ್ಬೇಕು, ಜವಾಬ್ದಾರಿ ಇರ್ಬೇಕು. ಇನ್ನೂ ಸೊಸೆನೇ ಆಗಿಲ್ಲ, ಆಮೇಲೆ ಕೂರಿಸಬಹುದಿತ್ತಲ್ವಾ? ಏನ್ ಮಾಡ್ಬೇಕು ಅಂತ ನನಗೆ ಹೇಳ್ಕೊಡ್ಬೇಡ ಪದ್ಮನಾಭ. ಭಾವನಾ, ಇವತ್ತೊಂದು ಫಂಕ್ಷನ್ಗೆ ಹೋಗ್ಬೇಕು, ನೀನು ನನ್ನ ಜೊತೆ ಬರ್ಬೇಕು. ಫಂಕ್ಷನ್ಗಾ? ಮೇಡಮ್, ನಾನು ರೆಡಿಯಾಗಿ ಬಂದಿಲ್ಲ. ನೀನ್ ಹೇಗಿದ್ರು ಚೆನ್ನಾಗಿ ಕಾಣ್ತೆ ಭಾವನಾ, ಆದ್ರೆ ಈ ಫಂಕ್ಷನ್ಗೆ ನೀನ್ ಸೀರೆ ಉಟ್ಕೊಂಡೇ ಬರ್ಬೇಕು. ನನ್ನ ಕಬೋರ್ಡ್ ಅಲ್ಲಿ ನಿನಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅದು ಉಟ್ಕೊಂಡು ಬಾ. ಓಕೆ? ತಗೋ. 10 ನಿಮಿಷದಲ್ಲಿ ರೆಡಿಯಾಗಿ ಬರ್ಬೇಕು. ಸರಿ ಮೇಡಮ್. ಚೆನ್ನಾಗಿದೆ. ಗೊತ್ತು, ಆದ್ರೆ ಇದು ನಾನು ಉಡ್ಬೋದಾ? ಯಾಕೆ ಉಡ್ಬಾರ್ದು? ಏನೋ ವಾಟ್, ಮಾಮ್ ಯಾವತ್ತೂ ಅವ್ರ ಬೀರೋಕಿನ ಯಾರಿಗೂ ಕೊಟ್ಟಿರ್ಲಿಲ್ಲ. ನೀನು ಅಂದ್ರೆ ಅವ್ರಿಗೆ ಅಷ್ಟು ಇಷ್ಟ. ಈ ಸೀರೆ ನನಗೆ ಚೆನ್ನಾಗಿ ಕಾಣಿಸುತ್ತಾ?
ಇಷ್ಟ ಆಗದೆ ಇದ್ರೆ ಬೇಡ ಬಿಡು. ನಿಮಗಿಷ್ಟ ಆಗೋದು ಮುಖ್ಯ. ಹೌದಾ? ಇವತ್ತು ನನಗೆ ಹುಣ್ಣಿಮೆ, ನೀನು ಪೂರ್ಣಚಂದ್ರ. ಈ ಸೀರೆ ಉಟ್ಕೊಂಡ್ ಬಾ. ನನ್ನ ಹುಡುಗಿ ನನ್ನ ಮುಂದೆ ನನಗಿಷ್ಟವಾದ ರೀತಿಲಿರೋದನ್ನ ನಾನು ನೋಡಬೇಕು. ಸರಿ, ಬೇಗ ಬೇಗ ಅಂದ್ಬಿಟ್ಟು ನೀವಿಲ್ಲೇ ಇದ್ದೀರಾ? ನಾ ಹೋಗಲ್ಲ. ಹಾಗಂದ್ರೆ ಹೋಗಲ್ಲ ಅಂದ್ರೆ ಹೋಗಲ್ಲಪ್ಪ. ಪ್ಲೀಸ್ ಸಂತೋಷ್, ಮೇಡಮ್ ಬೈತಾರೆ. ಇಲ್ಲ ಇಲ್ಲ, ನಿಮ್ಮಮ್ಮ ಬೈತಾರೆ. ಅದನ್ನೇ ನಾನು ಹೇಳಿದ್ದು. ಲೇಟ್ ಆಗ್ತಿದೆ, ಬೇಗ ಚೇಂಜ್ ಮಾಡು. ಹೋಗಲ್ವಾ ನೀವು? ಹೋಗಲ್ಲ. ಹೋಗದೇ ಇಲ್ವಾ? ಮೇಡಮ್, ಏನ್ ಮಾಡ್ತಿದ್ಯಾ? ಸರಿ ಮಾತಾಯಿ, ಹೋಗ್ತೀನಿ. ಆಮೇಲೆ ವಿಚಾರಿಸ್ಕೊಳ್ತೀನಿ. ಸಂತೋಷ್, ಭಾವನಾ, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಕಂದ. ಈ ಸೀರೆನೇ ಸೆಲೆಕ್ಟ್ ಮಾಡ್ಕೊಂಡ್ಯಾ? ಯಾಕೆ ಮೇಡಮ್ ಈ ಸೀರೆ ಉಡಬಾರ್ದಿತ್ತಾ? ಐ ಆಮ್ ಸಾರಿ. ಹಾಗಲ್ಲ ಪುಟ್ಟ, ಈ ಸೀರೆ ನನಗೆ ನಮ್ಮಮ್ಮ ಕೊಟ್ಟಿದ್ದು. ಯಾವಾಗ ಗೊತ್ತಾ? ನನ್ನ ಮದುವೆಲಿ. ಈ ಸೀರೆ ಉಟ್ಕೊಂಡಾಗ ಅಮ್ಮ ಹೇಳಿದ್ದಿನ್ನೂ ನೆನಪಿದೆ. ಮಹಾಲಕ್ಷ್ಮಿ ಹಾಗೆ ಎಲ್ಲಾ ಸೌಭಾಗ್ಯನೂ ಆ ಸೆರೆಗಲ್ ತುಂಬಿಕೊಂಡು ಬದುಕು ನಡೆಸು ಅಂತ. ಆದ್ರೆ ನನ್ನ ಮದುವೆ ಆದ್ಮೇಲೆ ಮಾಮ್, ಅದನ್ನ ಈಗ ಇದೆಯಾ? ಭಾವನಾ, ನಿನಗೆ ಗೊತ್ತಿಲ್ಲದೆ ನೀನು ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ಯಮ್ಮ. ಅಮ್ಮ ಹೇಳಿದ ಹಾಗೆ ಎಲ್ಲಾ ಸೌಭಾಗ್ಯಗಳು ನಿನ್ ಸೆರೆಗಲ್ ತುಂಬಲಿ. ನೀನು ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಆ ಸೌಭಾಗ್ಯ ಈ ಮನೆ ತುಂಬಾ ಹರಡ್ಲಮ್ಮ. ಮಾಮ್, ಯಾಕೆ ಇಷ್ಟು ಇಮೋಷನಲ್ ಆಗ್ತಿದೀಯಾ? ಕಂಟ್ರೋಲ್ ಮಾಡ್ಕೋ. ನೀನು ಅಳೋದನ್ನ ನೋಡೋಕೆ ಆಗಲ್ಲಮ್ಮ, ಅಲ್ವಾ ಭಾವನಾ? ಹಾ, ಇದು ಅಳು ಅಲ್ಲ ಸಂತೋಷ್. ಈ 4 ಗೋಡೆಗಳನ್ನ ಮನೆ ಮಾಡಿ ಈ ಮನೆನ ದೇಗುಲ ಮಾಡುವಂತಹ ಸೊಸೆ ಸಿಕ್ಕದಲ್ಲ ಅನ್ನೋ ಸಂತೋಷಕ್ಕೆ.
ಈ ಮನೆಗೆ ನನಗಿಂಥ ಸೊಸೆನೇ ಬೇಕಿತ್ತು ಕಣೋ. ಅಜ್ಜಿ ಇದ್ದಿದ್ರು ಇದೇ ಮಾತು ಹೇಳ್ತಿದ್ರಲ್ವಾ? ನಿನ್ನಂತ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೋಗಲ್ಲ, ಸ್ವಲ್ಪ ಹೊತ್ತಷ್ಟೇ. ನೀನಿಲ್ಲ ಅಂದಿದ್ರೆ ಇವತ್ತು ಮೆಟ್ಲಿಂದ ಉರುಳಿ ನನ್ನ ಪ್ರಾಣನೇ ಹೋಗ್ಬಿಡ್ತಿತ್ತೋ ಏನೋ. ಅಯ್ಯೋ, ಕೆಟ್ಟ ಮಾತು ಯಾಕೆ ಆಡ್ತೀರಮ್ಮ? ಹಾಗಾಗ್ಲಿಲ್ವಲ್ಲ. ಸತ್ಯ, ದೇವ್ರ ದೊಡ್ಡವನು. ಎಷ್ಟು ಕಾಳಜಿ ನೋಡು ನಿನ್ಗೆ. ನಿನ್ಗೇನಾಗ್ಬೇಕು? ಕೆಲ್ಸಕ್ಕೆ ಅಂತ ಬಂದಿರೋಳು ನೀನು. ಫೈಲ್ಗಳನ್ನ ನೋಡಿ ಸಂಬಳ ಇಸ್ಕೊಂಡು ಹೊರಟೋಗ್ಬೋದಾಗಿತ್ತಲ್ವಾ? ಸಂಬಳಕ್ಕಿಂತಲೂ ಸಂಬಂಧ ಮುಖ್ಯ ಅಮ್ಮ. ಮನುಷ್ಯರಿದ್ರೆ ತಾನೆ ಮಿಕ್ಕಿದ್ದು. ನಿನ್ನಂತ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆವಾಗ್ಲೇ ಈ ಮನೆ ಒಂದು ಮನೆ ಅಂತ ಅನ್ನಿಸ್ಕೊಳ್ಳೋದು. ಏನಾದ್ರೂ ನಾನು ಅವ್ರ ಮನೆ ಸೊಸೆಯಾಗಿ ಹೋಗ್ತಿದ್ದೀನಿ ಅಂತ ಗೊತ್ತಾದ್ರೆ ಮೋಹಿನಿ ಅವ್ರ ಹತ್ರ ಗುದ್ದಾಡಿ ಆದ್ರೂ ಒಪ್ಪಿಸ್ತಾರೆ. ಭಾವನಾ, ಏನ್ ಯೋಚನೆ ಮಾಡ್ತಿದ್ಯಮ್ಮ? ಏನಿಲ್ಲ. ಹೊರಡೋಣ? ಹಾ, ಬಾಯ್ ಸಂತೋಷ್. ಬಾಯ್. ಬಾ. ಚಂದ್ರಮತಿ, ಬೇಗ ಬಾರೆ. ನಡೆಯಕ್ಕಾಗದಷ್ಟು ಮೈ ಬೆಳೆಸ್ಕೊಂಡಿದ್ಯಾ ನೀನು? ಅಯ್ಯಯ್ಯಯ್ಯಯ್ಯಯ್ಯ, ಏನಪ್ಪ ದ್ವರೆ, ಇನ್ನು 4 ಮನೆ ಕೇಳೋದ್ ಕಿರ್ಚ್ಕೋ. ಕರ್ದಿದ್ದು ನನ್ನ ಹೆಂಡ್ತಿನ. ಸಾಕ್ ಸುಮ್ನಿರೇನೆ. ಅಲ್ಲ, ಈಗೇನ್ ಪಾದ ಪೂಜೆ ಮಾಡ್ಬೇಕಾ? ಕಾಫಿ ತಾನೆ ತರ್ತಿದ್ದಾಳೆ, ತಡ್ಕೋ. ಅಬ್ಬಬ್ಬಬ್ಬಬ್ಬಬ್ಬ, ಈ ಆಫೀಸಿಂದ ಬಂದು ಬರೋ ಗಂಡಸರು ಅದೇನ್ ಅನ್ಕೊಂಡ್ಬಿಟ್ಟಿರ್ತಾರ ಏನೋ, ಯುದ್ಧ ಭೂಮಿಯಿಂದ ಬಂದಂಗೆ ಕರ್ದು ಕೂರ್ಸಿ ಆರತಿ ಮಾಡಿ ಗಾಳಿ ಬೀಸ್ಬೇಕೇನೋ. ಕಾಫಿ. ನೆಟ್ಟು ಕಾಫಿ ಮಾಡಕ್ಕೂ ಬರಲ್ಲ ನಿನ್ಗೆ. ಎಲ್ಲಿ ಹೀರೋಯಿನ್ ಇನ್ನೂ ಬಂದಿಲ್ವಾ? ಸರಿ ಹೋಯ್ತು. ಮೊದ್ಲೇ ಈ ಮನೆಯಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಶ್ರೀಮಂತರ ಮನೆ ಹುಡುಗ ಎಲ್ಲಾ ತರ ಆಟ ಆಡಿ ತಾರಮ್ಮಯ್ಯ ಅಂತ ಕೈ ಕೊಟ್ಟಾಗ ಗೊತ್ತಾಗುತ್ತೆ. ನಮ್ ಲಕ್ಷ್ಮಿ ಹಾಗೆಲ್ಲ ಜಾರೋಳಲ್ಲ. ಆ ಹುಡ್ಗಾನು ಅಷ್ಟೇ ಒಳ್ಳೆಯವನು. ತಾನ್ ಕಳ್ಳ ಪರನಂಬ ಅನ್ನೋ ಹಾಗೆ. ಏನಂದೆ? ಲಕ್ಷ್ಮಿ, ಏನು ಲಕ್ಷ್ಮಿ ಹಾಗೆ ಕಾಣ್ತಿದೀಯೇ? ಏಟ್ ಮಹಾಲಕ್ಷ್ಮಿ. ಜನಕ, ಏನ್ ನೋಡ್ತಾ ನಿಂತಿದ್ದೀರಾ? ದೃಷ್ಟಿ ತೆಗಿರಿ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನ ಭಾವ? ಮೇಡಮೇ ಈ ಸೀರೆ ಕೊಟ್ಟಿದ್ದು. ಆಫೀಸಿಂದ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತಲ್ವಾ, ಅದಕ್ಕೆ. ಹೇಗಿದೆ ಸೀರೆ? ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ. ಸೀರೆನೂ ತುಂಬಾ ಚೆನ್ನಾಗಿದೆ. ಗುಗು, ಚೆನ್ನಾಗಿರೋದು ಸೀರೆ ಅಲ್ಲ, ಅದನ್ನ ಉಟ್ಕೊಂಡಿರೋಳು. ಲಕ್ಷ್ಮಿ ಆ ಸೀರೆ ಉಟ್ಕೊಂಡಿರೋದ್ರಿಂದ ಸೀರೆಗೊಂದು ಬೆಲೆ ಬಂದಿದೆ. ಲಕ್ಷ್ಮಿ, ಒಂದು ಫೋಟೋ. ಒಂದ್ ನಿಮಿಷ ಪಾವ. ಹಾ, ತೆಗಿರಿ. ಸ್ಮೈಲ್. ಲಕ್ಷ್ಮಿ, ಸ್ವಲ್ಪ ನಗು. ಸೂಪರ್ ಆಗಿದೆ. ಲಕ್ಷ್ಮಿ, ಕೂದಲನ್ನ ಹಿಂದಕ್ಕೆ ಹಾಕು. ಜುಮ್ಕಿ ಕಾಣಿಸ್ಬೇಕು. ವಾವ್, ಸೂಪರ್.
ಲಕ್ಷ್ಮಿ ಸೆರಗ್ನ ಕೈಯಲ್ಲಿ ಹಿಡ್ಕೊ ಮುಖ ಶಾರದಕ್ಕ ಇಲ್ಲೇ ನಿಂತಿದ್ದೀರಲ್ಲ ಹೋಗಿ ಪರ್ಕೆ ತಗೊಂಬನ್ನಿ ಯಾಕೆ ದೃಷ್ಟಿ ತೆಗಿಯೋಕೆ ಹೋಗಿ 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 ಶಾರದಕ್ಕ ಹೋಗಿ 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 ಏ ಸರಿ ಅದಾರ ಬಿಡ ಲಕ್ಷ್ಮಿ ಎಡಕ್ ನೋಡು ಹಾ ಗುಡ್ ಥ್ಯಾಂಕ್ ಯು ಸರಿ ಸರಿ ಏ ಬರ್ರಿ ನಂದು ಲಕ್ಷ್ಮಿದು ಫೋಟೋ ತೆಗಿ ನಾವಿಬ್ರು ಒಟ್ಟಿಗೆ ನಿಂತ್ಕೊಂತೀವಿ ತಗೋ 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 ತೆಗಿ ತೆಗಿ ಚೆನ್ನಾಗಿ ತೆಗಿಬೇಕು ತೆಗಿ ಚಿನ್ಮತಿ ತೆಗಿ ಬೇಗ ನೀವೀಗ ಆ ಕಡೆ ತಿರ್ಗಿ ಹಾ, ನಾನು ಇಲ್ಲೇ ಸರಿ. ಹಿಡ್ಕೊಂಡು ತೆಗಿ ಬೇಗ ಆಯ್ತಾ ಫೋಟೋ ಅಂತ ಇಲ್ಲ ಆಯ್ತು ಮುಗೀತು ಇಳಿಸೆ ಇಲ್ಲಿ ಫೋಟೋ ಹೇಗೆ ಬಂದಿದೆ ನೋಡೋಣ ಅಯ್ಯೋ ಎಷ್ಟು ಚೆನ್ನಾಗಿ ಬಂದಿದೆ ಲಕ್ಷ್ಮಿ ಬಾಗಿ ನೋಡು ನೋಡು ನೀನು ಹೇಗೆ ನಗ್ತಿದ್ಯಾ ಅಂತ ವಾವ್ ಸಕ್ಕತ್ತಾಗಿದೆ ಬಾಬಾ ನೀವು ಅಷ್ಟೇ ಒಳ್ಳೆ ಹೀರೋ ತರ ಕಾಣಿಸ್ತಾ ಇದ್ದೀರಾ ಥ್ಯಾಂಕ್ ಯು ಲಕ್ಷ್ಮಿ ಹಾ. ಇವತ್ತು ನಿನ್ಗೊಂದು ಸರ್ಪ್ರೈಸ್ ಏನ್ ಬಾಬಾ ಅದು ನಿನ್ನ ಫೇವರೇಟ್ ಕಡ್ಲೆಕಾಳು ಬಾಳೆಕಾಯಿ ಪಲ್ಯನ ನನ್ನ ಕೈಯಾರ ನಿನಗೋಸ್ಕರ ಮಾಡಿದ್ದೀನಿ ಸೋ ಸ್ವೀಟ್ ಆಫ್ ಯು ಬಾಬಾ ಥ್ಯಾಂಕ್ ಯು ಸರಿ ಹಾಗಾದ್ರೆ ಬೇಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಓಕೆ ಬೇಗ ಬಂದ್ಬಿಡು ಬೇಗ ಬಂದು ಪಲ್ಯ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು ಹೇಗಿದೆ ನನ್ನ ಅವಳ ಜೋಡಿ ಇಂಥ ಒಳ್ಳೆ ಜೋಡಿನ ಬಿಟ್ಟು ಯಾರೋ ಕೆಂಪು ಕೋತಿಯವನ ಜೊತೆ ಜೋಡಿ ಮಾಡಕ್ ಹೊರಟಿದ್ದೀರಾ ಹುಷಾರ್